ನಮಸ್ಕಾರ. ನೆನೆ WPLನ ಈ ಒಂದು ಬಿಡ್ಡಿಂಗ್ ಪ್ರಕ್ರಿಯೆ ನಡೀತು. ಯಾವ ಟೀಮ್ ಹೇಗೆ ಪಿಕ್ ಮಾಡ್ತಾರೆ ಅಂತ ಸಿಕ್ಕಾಪಟ್ಟೆ ಕುತೂಹಲ ಆಯಿತು. ನಿಮಗೂ ಕೂಡ RCB ಪಿಕ್ ಮಾಡಿರುವಂಥ ಹೊಸ ಪ್ಲೇಯರ್ಗಳು ಹೇಗಿದ್ದಾರೆ, ಸೊ ನಮ್ಮ ಕಾಂಬಿನೇಷನ್ ಹೇಗೆ ಈ ಸಲ ವರ್ಕ್ ಆಗುತ್ತೆ. ಯಾಕಂದರೆ ಸ್ವಲ್ಪ ಹೊತ್ತು ಸಲ ಎಡವಟ್ ಆಗಿತ್ತು, ಅದರ ಹಿಂದೆ ನಾವು ಚಾಂಪಿಯನ್ ಆಗಿದ್ವಿ. ಆದರೆ ಈ ಬಾರಿ ಮಾತ್ರ ಒಂದು ಅದ್ಭುತವಾದಂಥ ಆಕ್ಷನನ್ನು ನಮ್ಮ RCBಯ ಫ್ರಾಂಚೈಸ್ ಅವರು ಮಾಡಿದ್ದಾರೆ. ಬನ್ನಿ ಹಾಗಾದರೆ ಮೊದಲಿಗೆ ಯಾವ್ಯಾವ ಪ್ಲೇಯರ್ನ ಎಷ್ಟಕ್ಕೆ ಪಡ್ಕೊಂಡ್ರು, ಜೊತೆಗೆ 11 ಹೇಗೆ ಬರುತ್ತೆ. ಯಾಕಂದರೆ ಒಂದು ಫ್ಯಾಂಟಾಸ್ಟಿಕ್ 11ಅನ್ನು RCB ಸಲ ಪ್ಲ್ಯಾನ್ ಮಾಡಿದೆ. ಅದ್ರ ಬಗ್ಗೆ ಇಂಚಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮೊದಲೇದಾಗಿ ನಾವು ನಿನ್ನೆ ಮಾಡಿದಂಥ ಪರ್ಚೇಸ್ ಭಾಳ ಕಾಸ್ಟ್ಲಿ ಅಂತಂದರೆ 90 lakhs. ಇಂಗ್ಲೆಂಡ್ನ ಫಾಸ್ಟ್ ಬೌಲರ್ ಲಾರೆನ್ ಬೆಲ್ ಅವ್ರನ್ನ 90 ಲಕ್ಷಕ್ಕೆ RCB ಖರೀದಿ ಮಾಡ್ತು. ಭಾರತದ ಆಲ್ರೌಂಡರ್ ಆಗಿರುವಂಥ ಪೂಜಾ ವಸ್ತ್ರಾಕರ್ ಅವ್ರನ್ನ 85 ಲಕ್ಷಕ್ಕೆ ಪಿಕ್ ಮಾಡಿದ್ರು. ಅದು ಕೂಡ ಆಸಮ್ ಪಿಕ್ ಅದು. ಇನ್ನು ಗ್ರೇಸ್ ಹ್ಯಾರಿಸ್ ಬ್ಯಾಟಿಂಗ್ ಕೂಡ ಮಾಡ್ತಾರೆ, ಬೌಲಿಂಗ್ ಕೂಡ ಇದೆ, ಅವ್ರನ್ನ 75 ಲಕ್ಷಕ್ಕೆ. ಇನ್ನು ಅರುಂಧತಿ ರೆಡ್ಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಟೀಮ್ ಇಂಡಿಯಾದಲ್ಲಿರುವಂಥ ಪ್ಲೇಯರ್, ಅವರು ಕೂಡ ಬ್ಯಾಟಿಂಗ್ ಬೌಲಿಂಗ್ ಎರಡೂ ಕೂಡ ಇದೆ. 75 ಲಕ್ಷಕ್ಕೆ ಅರುಂಧತಿ ರೆಡ್ಡಿ RCBಗೆ ಬಿಡ್ ಆಗಿದ್ದಾರೆ, ಪಿಕ್ ಆಗಿದ್ದಾರೆ. ಸೊ ಹಾಗೆ ರಾಧಾ ಯಾದವ್ ಅವ್ರನ್ನ ಕೂಡ 65 ಲಕ್ಷಕ್ಕೆ ಪಿಕ್ ಮಾಡಿದ್ದಾರೆ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಡಿಷನ್ ಅಂತಂದರೆ ನಡನ್ ಡಿ ಕ್ಲಾರ್ಕ್. ರಿಚಾ ಘೋಷ್, ನಡನ್ ಡಿ ಕ್ಲಾರ್ಕ್ ಇಬ್ಬರು ಕೂಡ ಫಿನಿಷರ್ಸ್ ಅಂತಂದರೆ ಧಮಾಲ್ ಆಗಿರುತ್ತೆ. ಸೊ ಅವ್ರನ್ನ 65 ಲಕ್ಷಕ್ಕೆ ಪಿಕ್ ಮಾಡಲಾಗಿದೆ. ಇನ್ನು ಜಾರ್ಜಿಯಾ ವಾಲ್ ಅಂದರೆ ನಮಗೆ ಸೋಫಿ ಡಿವೈನ್ ಎಲ್ಲ ಹೋದ್ಮೇಲೆ ಓಪನಿಂಗ್ ಸ್ಲಾಟ್ನಲ್ಲಿ ಸ್ಮೃತಿ ಮಂದಾನ ಜೊತೆ ಯಾರು ಅನ್ನೋ ಪ್ರಶ್ನೆ ಇತ್ತು. ಸೊ ಆ ಒಂದು ಲೆಗಸಿಯನ್ನು ಮತ್ತೆ ಅಂದರೆ ಸೋಫಿ ಡಿವೈನ್ ಅವರ ಲೆಗಸಿಯನ್ನು ವಾಪಸ್ ತರುವಂಥವ್ರು ಯಾರು ಅಂತ, ಅದಕ್ಕೆ ಆಸ್ಟ್ರೇಲಿಯಾದ ಜಾರ್ಜಿಯಾ ವಾಲರ್ನ ಪಿಕ್ ಮಾಡಿದ್ದಾರೆ. ಇವ್ರದ್ದು T20ಲಿ 100 ಇದೆ. ಹಾಗೆ ನಮ್ಮ RCB ಮೇಲೇ ಲಾಸ್ಟ್ ಟೈಮ್ ಅವರು 90+ ಹೊಡೆದಿದ್ರು. ಸೊ ಆ ಕಾರಣಕ್ಕೆ ಅವ್ರನ್ನ ಯಾರು ಆಪೋಸಿಟ್ ಕಡೆಯಲ್ಲಿ ನಮ್ಮ ಕಡೆ ಜಾಸ್ತಿ ಒಂದಷ್ಟು ಕೀಟ್ಲೆ ಮಾಡ್ತಾರೆ ಅಥವಾ ಜಾಸ್ತಿ ಥ್ರೆಟ್ ಆಗಿರ್ತಾರೆ, ಅವ್ರನ್ನ ನಮ್ಮ ಕಡೆ ಹೇಳ್ಕೊಂಡ್ರೆ ಬೆಟರ್ ಅಂತ RCB ಅವರು ಪಿಕ್ ಮಾಡಿದ್ದಾರೆ. ಇನ್ನು ಲಿನ್ಸಿ ಸ್ಮಿತ್ 30 ಲಕ್ಷಕ್ಕೆ, ಬ್ಯಾಲನ್ ಹೇಮಲತಾ ಇಂಡಿಯನ್ ಬ್ಯಾಟರ್ ಅವ್ರನ್ನ 30 ಲಕ್ಷಕ್ಕೆ ಪಿಕ್ ಮಾಡಿದ್ದಾರೆ. ಪ್ರೇಮಾ ರಾವತ್ ಅವ್ರನ್ನ RTM ಮಾಡಲಾಯಿತು 20 ಲಕ್ಷಕ್ಕೆ. ಗೌತಮಿ ನಾಯಕ್ 10 ಲಕ್ಷಕ್ಕೆ, ಪ್ರತ್ಯೂಷ ಕುಮಾರ್ 10 ಲಕ್ಷ. ಅದನ್ನು ಬಿಟ್ಟರೆ ಸ್ಮೃತಿ ಮಂದಾನ, ರಿಚಾ ಘೋಷ್, ಶ್ರೇಯಾಂಕಾ ಪಾಟೀಲ್ ಹಾಗೆ ಎಲಿಸ್ ಪೆರಿ ಇವರು ರಿಟೇನ್ ಆಗಿದ್ದರು. ಸೊ ನಿನ್ನೆ ಪಿಕ್ಗಳಲ್ಲಿ ಬೆಸ್ಟ್ ಪಿಕ್ಗಳು ಅಂತಂದರೆ ಲಾರೆನ್ ಬೆಲ್, ಪೂಜಾ ವಸ್ತ್ರಾಕರ್, ನಾನು ಟಾಪಲ್ಲಿ ಏನೊಂದು 7-8 ಹೆಸರು ಹೇಳಿದೆ, ಎಲ್ಲವೂ ಕೂಡ ಆಸಮ್ ಪಿಕ್. ಹಾಗಾದರೆ 11 ಹೇಗಿರುತ್ತೆ, ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲ ಇದೆ. ಸೊ ನಮ್ಮ ಪ್ರಕಾರ ಈಗ ಪಿಕ್ ಆಗಿರೋರಲ್ಲಿ ಸ್ಮೃತಿ ಮಂದಾನ ಜೊತೆಗೆ ಜಾರ್ಜಿಯಾ ವಾಲ್, ಆಸ್ಟ್ರೇಲಿಯಾದ ಪ್ಲೇಯರ್, ಓಪನಿಂಗ್ ಅಲ್ಲೂ ಕೂಡ ಓಪನ್ ಮಾಡ್ತಾರೆ ಅವರು. ಸೊ ಅವರಿಬ್ಬರು ಓಪನ್ ಮಾಡ್ತಾರೆ. ಲೆಫ್ಟ್ ಆ್ಯಂಡ್ ರೈಟ್ ಕಾಂಬಿನೇಷನ್ ಸಿಗುತ್ತೆ ನಮಗೆ. ಒಳ್ಳೆ ಪೊಟೆನ್ಷಿಯಲ್ ಇರುವಂಥ ಪ್ಲೇಯರ್ ಜಾರ್ಜಿಯಾ ವಾಲ್, ಜೊತೆಗೆ ತುಂಬ ಹೊತ್ತು ನಿಂತು ಆಗಾಗ ಅಟ್ಯಾಕ್ ಮಾಡ್ತಾ ನೀಟಾಗಿ ಕ್ಲಿಯರ್ ಮಾಡುವಂಥ ಅಬಿಲಿಟಿ ಜಾರ್ಜಿಯಾ ವಾಲ್ಗಿದೆ. ಸೊ ಅವರಿಬ್ಬರು ಓಪನ್ ಬಂದರೆ 1 ಡೌನ್ ನಿಮಗೆ ಎಲಿಸ್ ಪೆರಿ ಇರ್ತಾರೆ. ಸೊ ಎಲಿಸ್ ಪೆರಿ ನಿಮಗೆ ಬೌಲಿಂಗಲ್ಲೂ ಕೂಡ ಹೆಲ್ಪ್ ಆಗುವಂಥ ಪ್ಲೇಯರ್, ಜೊತೆಗೆ ಆರಂಭದಲ್ಲಿ ಆಕ್ಸಲರೇಷನ್ ಬೇಕಾದರೆ ಅದಕ್ಕೂ ಕೂಡ ಅವರು ರೆಡಿ ಇರ್ತಾರೆ ಎಲಿಸ್ ಪೆರಿ. 4ನೇ ಬಂದು ನೀವು ಬ್ಯಾಲನ್ ಹೇಮಲತಾ ಅಂತ ನಾವು ಕನ್ಸಿಡರ್ ಮಾಡಿದ್ರು ಕೂಡ ಒಬ್ಬ ಇಂಡಿಯನ್ ಬ್ಯಾಟ್ಸ್ಮನ್ ಆ ಒಂದು ಕೋರಲ್ಲಿ ಇರಬೇಕು ಅಂತ. ಸೊ ಪ್ರಾಪರ್ ಬ್ಯಾಟ್ಸ್ಮನ್ ಬ್ಯಾಲನ್ ಹೇಮಲತಾ ಅವರು 4ಕ್ಕೆ ಬರ್ತಾರೆ. 5ನೇ ಬಂದು ರಿಚಾ ಘೋಷ್ ಅವ್ರನ್ನ ನಾವು ನೋಡ್ಬೋದು. ರಿಚಾ ಘೋಷ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಅವರು 5ನೇ ಅಥವಾ 6 ಸ್ವಲ್ಪ ಆಚೆ ಶಫಲ್ ಆಗ್ಬೋದು. ಅದಾದಮೇಲೆ ಜಾರ್ಜಿಯಾ ಹ್ಯಾರಿಸ್ ಏನಿದ್ದಾರೆ, ಸೊ ಅವ್ರನ್ನ ಪಿಕ್ ಮಾಡುವಂಥ ಚಾನ್ಸಸ್ ಇದೆ. ಗ್ರೇಸ್ ಹ್ಯಾರಿಸ್ ನಿಮಗೆ ಆಲ್ರೌಂಡರ್, ಬೌಲಿಂಗ್ ಕೂಡ ಇದೆ, ಬ್ಯಾಟಿಂಗ್ ಕೂಡ ಇದೆ. ಅವರು ನಂಬರ್ 6ರಲ್ಲಿ ಬಂದರೆ 7ಕ್ಕೆ ಪೂಜಾ ವಸ್ತ್ರಾಕರ್ ಅಥವಾ ನಡನ್ ಡಿ ಕ್ಲಾರ್ಕ್, 7ಕ್ಕೆ ಕ್ಲಾರ್ಕ್ ಅವ್ರನ್ನ ತೊಗೊಳ್ಬೋದು, ಕ್ಲಾರ್ಕ್ ಅವ್ರನ್ನ. ಸೊ ಅಲ್ಲಿಗೆ 7 ನಿಮಗೆ ರಿಚಾ ಘೋಷ್ ಅಂತ ಫಿನಿಷರ್ ಸಿಗ್ತಾರೆ. ಗ್ರೇಸ್ ಹ್ಯಾರಿಸ್ ಕೂಡ ಒಳ್ಳೆ ಹಿಟ್ ಮಾಡುವಂಥ ಅಬಿಲಿಟಿ ಇದೆ. ನಡನ್ ಡಿ ಕ್ಲಾರ್ಕ್, 3 ಜನ ಸ್ಫೋಟಕ ಫಿನಿಷರ್ ಸಿಗ್ತಾರೆ. ಸೊ ಅದಾದಮೇಲೆ ಪೂಜಾ ವಸ್ತ್ರಾಕರ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೌಲಿಂಗ್ ಕೂಡ ಇದೆ ಅವ್ರದ್ದು, ಬ್ಯಾಟಿಂಗ್ ಕೂಡ ಅದ್ಭುತವಾಗಿ ಮಾಡ್ತಾರೆ. ಸ್ವಲ್ಪ ಇತ್ತೀಚಿನ ವರ್ಷಗಳಲ್ಲಿ ಅಂಥ ಟಚ್ಚಲ್ಲಿ ಇಲ್ಲದೆ ಹೋದರೂ ಕೂಡ ಎನಿ ಡೇ ಶಿ ಕ್ಯಾನ್ ಬಿ ಡೇಂಜರಸ್. ಸೊ ಅದಾದ ನಂತರ ನಿಮಗೆ ಬರುವಂಥ ಆಲ್ಮೋಸ್ಟ್ ನಿಮಗೆ 4 ಫಾರಿನ್ ಸ್ಲಾಟ್ ಫಿಕ್ಸ್ ಆಯ್ತಲ್ಲಿ. ಜಾರ್ಜಿಯಾ ವಾಲ್, ಎಲಿಸ್ ಪೆರಿ, ಹಾಗೆ ನಡನ್ ಡಿ ಕ್ಲಾರ್ಕ್, ಗ್ರೇಸ್ ಹ್ಯಾರಿಸ್. ನಿಮಗೆ ಆಮೇಲೆ ಪೂಜಾ ವಸ್ತ್ರಾಕರ್ ಆದಮೇಲೆ ನಿಮಗೆ 8ನೇ ಪ್ಲೇಸ್ನಲ್ಲಿ ನೀವು ಟ್ರೈ ಮಾಡ್ಬೋದು ಅರುಂಧತಿ ರೆಡ್ಡಿ ಅವ್ರನ್ನ. ಅದಾದಮೇಲೆ 10ಕ್ಕೆ ಶ್ರೇಯಾಂಕಾ ಪಾಟೀಲ್, 11ಕ್ಕೆ ರಾಧಾ ಯಾದವ್. ಸೊ ಅಲ್ಲಿಗೆ ಎಂಟೈರ್ 11 ನಿಮಗೆ ಬ್ಯಾಟ್ಸ್ಮನ್ಗಳು ಸಿಗ್ತಾರೆ. ಇಲ್ಲ ನನಗೆ ಸ್ವಲ್ಪ ಇನ್ನೂ ಬೌಲಿಂಗ್ ಪವರ್ ಬೇಕು, ಪಿಚ್ ಬೌಲಿಂಗ್ಗೆ ಅಸಿಸ್ಟೆಂಟ್ ಆಗುತ್ತೆ ಅಸಿಸ್ಟೆನ್ಸ್ ಅಂತಂದರೆ ನೀವು ಲಾರೆನ್ ಬೆಲ್ ಅವ್ರನ್ನ ತೊಗೊಳ್ಬೋದು. ಯಾಕಂದರೆ ಅವ್ರನ್ನ 90 ಲಕ್ಷ ಕೊಟ್ಟು ಖರೀದಿ ಮಾಡಿದ್ದಾರೆ, ಆಲ್ಮೋಸ್ಟ್ 1 ಕೋಟಿ. ಸೊ ಲಾರೆನ್ ಬೆಲ್ ಅವ್ರನ್ನ ಒಳಗೆ ತೊಗೊಂಡು ಮೇ ಬಿ ಗ್ರೇಸ್ ಹ್ಯಾರಿಸ್ ಅಥವಾ ನಡನ್ ಡಿ ಕ್ಲಾರ್ಕ್ ಇಬ್ಬರಲ್ಲಿ ಒಬ್ಬರನ್ನ ಚೇಂಜ್ ಮಾಡಿಕೊಂಡು ಲಾರೆನ್ ಬೆಲ್ ಅವ್ರನ್ನ ಒಳಗಡೆ ತರ್ಬೋದು. ಸೊ ಈ ಥರ ಒಂದು ಕಾಂಬಿನೇಷನ್ ನಮಗೆ ಸಿಕ್ಕಿದೆ. 11ಕ್ಕೆ 11 ಬ್ಯಾಟ್ಸ್ಮನ್ಗಳನ್ನು ಕೂಡ ನೀವು ಆಡಿಸ್ಬೋದು, ಬೌಲಿಂಗ್ ಕೂಡ ಸಿಗುತ್ತೆ ಅವರ ಕಡೆಯಿಂದ. ಎಲಿಸ್ ಪೆರಿ ಅಂತೂ ಆಲ್ರೌಂಡರ್ ಇದ್ದೇ ಇದ್ದಾರೆ. ಸೊ ಈ ಥರ ಒಂದು ಅದ್ಭುತವಾದಂಥ ಒಂದು ಟೀಮ್ ಅಥವಾ ಒಂದು ಆಕ್ಷನನ್ನು ನಮ್ಮ ಟೀಮ್ ಮಾಡಿದೆ. ಸೊ ಅದನ್ನು ಹೇಗೆ ಪಿಚ್ ಮೇಲೆ ಈಗಿರುವಂಥ ಕಂಡೀಷನ್ಸ್, ಸ್ಮೃತಿ ಮಂದಾನ ಅವರ ಲೈಫಲ್ಲಿ ಆಗ್ತಿರುವಂಥ ಒಂದಷ್ಟು ಬೆಳವಣಿಗೆ ಜನವರಿಲೇ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಎಷ್ಟು ಬೇಗ ಅವರು ವಾಪಸ್ ಬರ್ತಾರೆ, ಆ ಒಂದಷ್ಟು ಮನಸ್ಸಲ್ಲಿ ನಡೀತಾ ಇರ್ತಲ್ಲ ತೊಳಲಾಟ, ಆದ್ದರಿಂದ ಹೇಗೆ ಸ್ಮೃತಿ ಮಂದಾನ ಹೊರಗಡೆ ಬಂದು ಟೀಮನ್ನು ಮುನ್ನಡೆಸ್ತಾರೆ ಅನ್ನೋದು ಈಗಿರುವಂಥ ಸವಾಲು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು, ಯಾವುದು ದಿ ಬೆಸ್ಟ್ ಪಿಕ್ ಅಂತ ಅನ್ನಿಸ್ತು, ದಯವಿಟ್ಟು ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.